ಡಾಕ್ಟರ್ ಅನಂತಕುಮಾರ್ ಹೆಗಡೆ ಇವರಿಂದ. ಪರಮ ಪೂಜ್ಯ ವಿದ್ಯಾವರಿಗಳಲ್ಲಿ ಅನಂತ ಪ್ರಣಾಮಗಳನ್ನು ಸಲ್ಲಿಸಿ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯರೇ, ಕಾರ್ಯಕ್ರಮದ ಮತ್ತು ಈ ಸಮ್ಮೇಳನದ ಅಧ್ಯಕ್ಷರೇ, ಆಗಮಿಸಿರ್ತಕ್ಕಂಥ ಎಲ್ಲ ಬಂಧುಗಳೇ, ಇಲ್ಲಿ ಬಂದು ನಿಂತಾಗ ಸುಮಾರು 25-30 ವರ್ಷಗಳ ಹಿಂದೆ ನೆನಪಾಗುತ್ತೆ. ಅದೇನೋ ಸಂಬಂಧ ಈ ಜಾಗದ ಜೊತೆಗೆ. ಸಂಘ ಶುರುವಾಗಿ 100 ವರ್ಷ ಆಯಿತು. ಅವತ್ತಿನ ದಿನ ನಾಗಪುರದ ಒಂದು ಗ್ರೌಂಡ್ ಅಲ್ಲಿ ಅದು ಶುರುವಾಯಿತು, ಮೈದಾನದಲ್ಲಿ ಶುರುವಾಯಿತು. ಯಾರು ಕೂಡ ಕಲ್ಪನೆ ಮಾಡಿರಲಿಲ್ಲ. ಹಲೋ, 4 ಮಂದಿ ಹುಡುಗ ಆಟ ಆಡ್ತಾರೆ, ಕಬಡ್ಡಿ ಆಡ್ತಾರೆ, ಲಾಠಿ ತರಿಸ್ತಾರೆ, ಹೋಗ್ತಾರೆ. ಇದರ ಆ ಭವ್ಯ ಕನಸಿನ ಮುನ್ನೋಟ ಯಾರಿಗೂ ಕೂಡ ಇರಲಿಲ್ಲ. ಹುಡುಗ ಆಟ ಆಡ್ಕೊಂಡು ಹೋಗ್ತಾರೆ ಅಂತ ಅನ್ಕೊಂಡಿದ್ರು. ಇವತ್ತು ಕೂಡ ಅದೇ ತರ ಅನ್ಕೊಂತೀವಿ ನಾವು. ದೊಡ್ಡ ಮನುಷ್ಯರು ಅಂತ ಅನ್ಕೊಂಡಿರೋರೆಲ್ಲ ಗ್ರೌಂಡ್ ಅಲ್ಲಿ ಆಟ ಆಡೋ 4 ಮಂದಿ ಹುಡುಗರನ್ನ ನೋಡಿ ಇಷ್ಟೇನೆ ಅಂತ ಅನ್ಕೊಂಡ್ಬಿಡ್ತೀವಿ. ದಿನ ಕಳೀತಾ ಬಂತು, 100 ವರ್ಷಗಳು ಗತಿಸಿದೆ. ಅವತ್ತಿನ ಸ್ಥಿತಿಗೂ ಇವತ್ತಿನ ಸ್ಥಿತಿಗೂ ಒಮ್ಮೆ ತುಲನೆ ಮಾಡಿದರೆ ಒಳ್ಳೆಯದು. ಸ್ವಾತಂತ್ರ್ಯ ಸಂಗ್ರಾಮದ ಒಂದು ಅತ್ಯುನ್ನತ ಘಟ್ಟದಲ್ಲಿತ್ತು ಆ ಸಮಯ. ಬಹುತೇಕ ಜನ ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾಲ್ಗೊಂಡಿದ್ರು. ಡಾಕ್ಟರ್ ಹೆಗ್ಗೇವಾರ್ ಕೂಡ ಸ್ವಾತಂತ್ರ್ಯ ಹೋರಾಟಗಾರರೇ. ನಂತರದಲ್ಲಿ ಏನು ಅನಿಸ್ತೋ ಏನೋ, ಅದಕ್ಕಿಂತ ಹೊಸದಾಗಿ ಬೇರೇನೋ ಮಾಡಬೇಕು ಅಂತ ಅನಿಸ್ತು. 4 ಮಂದಿ ನಿಲ್ಸ್ಕೊಂಡು ಕರ್ಕೊಂಡು ಆಟ ಆಡ್ಲಿಕ್ಕೆ ಶುರು ಮಾಡಿದ್ರು. ಇವತ್ತು ಇದು ಇಷ್ಟು ಹೆಮ್ಮರವಾಗಿ ಬೆಳೆದಿದೆ. ಜಗತ್ತು ಭಾರತವನ್ನು ಒಪ್ಕೊಳ್ಳೋ ಸ್ಥಿತಿಗೆ ತಂದು ನಿಲ್ಲಿಸಿದೆ. 4 ಮಂದಿ ಹುಡುಗರಿಂದ ಪ್ರಾರಂಭವಾಗಿರತಕ್ಕಂತಹ ಒಂದು ಸಂಘಟನೆ ಇವತ್ತು ಜಗತ್ತು ಭಾರತವತ್ತ ತಿರುಗಿ ನೋಡಬೇಕು, ಭಾರತವನ್ನ ತಲೆ ಎತ್ತಿ ನೋಡಬೇಕು, ಭಾರತವನ್ನ ಒಪ್ಕೋಬೇಕು ಅಂತಕ್ಕಂಥ ಸ್ಥಿತಿಗೆ ತಂದಿದೆ. ಯಾವತ್ತೂ ಕೂಡ ಹಾಗೇನೆ. ಗೋಮುಖದಲ್ಲಿ ಯಾರು ಗಂಗೆಯನ್ನು ನೋಡಿರ್ತಾರೆ ಅವರಿಗೆ ಅದರ ಅರಿವಿದೆ, ಒಂದು ಸಣ್ಣ ಹರಿವು. ಗಂಗಾಸಾಗರದಲ್ಲಿ ಗಂಗೆಯನ್ನು ನೋಡ್ಕೊಂಡು ಹೋಗಿ ಗೋಮುಖದಲ್ಲಿ ಗಂಗೆಯನ್ನು ನೋಡಿದಾಗ ಅಜಗಜಾಂತರ ವ್ಯತ್ಯಾಸ. ಇದು ಗಂಗೆಯ ಅಂತ ಅನಿಸ್ಬಿಡುತ್ತೆ. ಗಂಗಾಸಾಗರದ ಗಂಗೆಗೂ ಗೋಮುಖದ ಗಂಗೆಗೂ ಇದು ಗಂಗೆಯ ಅಂತ ಅನಿಸ್ಬಿಡುತ್ತೆ. ತಿಳಿಯಾಗಿ ಹರಿತಾ ಇರತಕ್ಕಂಥ ಗಂಗೆ ಅಲ್ಲಿ ಭೋರ್ಗರದ ಗಂಗೆ. ಸಮುದ್ರಕ್ಕೆ ತನ್ನ ಹೆಸರನ್ನು ಇಟ್ಟಿರ್ತಕ್ಕಂಥ ಗಂಗೆ ಪ್ರಾರಂಭದಲ್ಲಿ ಒಂದು ಸಣ್ಣ ಜಲಧಾರೆ. ಸ್ವಾಮಿ ಅವತ್ತು ಹಿಂದೂ ಸಮಾಜಕ್ಕೆ ಯಾರೂ ಗತಿ ಇರಲಿಲ್ಲ. ಸಣ್ಣ ಗುಂಪುಗಳಲ್ಲಿ ಅಲ್ಲಲ್ಲಿ ಸಮಾಜ ಸುಧಾರಕರು ಅವರು ಇವರು ಕೆಲಸ ಮಾಡ್ತಾ ಇದ್ರು. ಆದ್ರೆ ಹಿಂದೂ ಸಮಾಜದ ಸಂಘಟನೆ ಅಂತ ಯಾರೂ ಕೂಡ ಮಾಡಿರಲಿಲ್ಲ. ಅಲ್ಲಲ್ಲಿ ಸಣ್ಣ ಪುಟ್ಟ ಸಮಾಜ ಸುಧಾರಕರು ಕೆಲವೊಬ್ಬರು ಸ್ವಲ್ಪ ಅವರವರದೇ ರೀತಿಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಕೂಡ ಮಾಡ್ತಾ ಇದ್ರು. ಯಾರಿಗೂ ಕೂಡ ಇದೊಂದು ಶಕ್ತಿ ಅಂತ ಅನಿಸುವಷ್ಟರ ಮಟ್ಟಿಗೆ ಎಲ್ಲಿಯೂ ಕೂಡ ಪ್ರಯತ್ನ ನಡೆದಿರಲಿಲ್ಲ.
ಆದರೆ ಅವತ್ತು ಪ್ರಾರಂಭ ಆಗಿರತಕ್ಕಂಥ ಆ ಒಂದು ಚಿಕ್ಕ ಕಿರುಧಾರೆ ಇವತ್ತು ನಾವಿಲ್ಲಿ ಸೇರಿದ್ದೀವಿ, ಸಾವಿರಾರು ಜನ ಸೇರಿದ್ದೀವಿ, ಒಂದೇ ವಿಷಯಕ್ಕೋಸ್ಕರ ಸೇರಿದ್ದೀವಿ. ಹಿಂದೂಗಳು ನಾವು ಒಂದಾಗಬೇಕು, ಹಿಂದೂಗಳು ನಾವು ಗಟ್ಟಿಯಾಗಿ ನಿಲ್ಲಬೇಕು ಅಂತಕ್ಕಂಥ ಸಂಕಲ್ಪದೊಂದಿಗೆ, ವಿಶ್ವಾಸದೊಂದಿಗೆ ನಾವಿಲ್ಲಿ ಸೇರಿದ್ದೀವಿ. ಸ್ವಾಮಿ ದೇಶದ ಅನೇಕ ಗ್ರಾಮಗಳಲ್ಲಿ, ಮೂಲೆಗಳಲ್ಲಿ, ಅದು ಹಿಮಾಲಯದ ತುದಿಯಿಂದ ಪ್ರಾರಂಭ ಮಾಡಿ ಕನ್ಯಾಕುಮಾರಿಯ ತನಕ ಮೂಲೆಗಳಲ್ಲಿ ರೀತಿಯ ಸಮ್ಮೇಳನಗಳು ನಡೀತಾ ಇದ್ದಾವೆ. 1 ವರ್ಷದ ತನಕ ನಡೆಯುತ್ತೆ. ಕೆಲವರಿಗೆ ಅನಿಸ್ಬೋದು ಕೇವಲ ಸಾವಿರಾರು ಜನ ಅಂತ. ಇಲ್ಲಿ ಕುಳಿತಿರತಕ್ಕಂಥ ಒಬ್ಬೊಬ್ರು ಕೂಡ ಇತಿಹಾಸವನ್ನು ರಚನೆ ಮಾಡ್ತಾ ಇದ್ದೀವಿ. ಗೊತ್ತಿರಲಿ, ಜಗತ್ತಿನಲ್ಲಿ ಹಿಂದುತ್ವದ ಕುರಿತಂತೆ, ಒಂದು ವಿಷಯದ ಕುರಿತಂತೆ, ಸಮಾಜದ ಉನ್ನತಿಗೆ ಕುರಿತಂತೆ, ಸಮಾಜದ ಬಗ್ಗೆ ಕಳಕಳಿಯನ್ನು ಇಟ್ಟುಕೊಂಡು ಸೇರಿರ್ತಕ್ಕಂಥ ಒಂದು ಸಮೂಹ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಸೇರುತ್ತೆ ಜಗತ್ತಿನಾದ್ಯಂತ. ಇದೊಂದು ಜಾಗತಿಕ ದಾಖಲೆ. ಆ ದಾಖಲೆಯನ್ನು ಬರೆಯುವುದರಲ್ಲಿ ನಿಮ್ಮ ಪಾತ್ರವೂ ಇದೆ, ನಿಮ್ಮ ಸ್ಥಾನವೂ ಇದೆ. ಕೋಟ್ಯಾಂತರ ಜನ ಈ ತರ ಸಮ್ಮೇಳನಗಳಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅವ್ರಿಗೆಲ್ಲರಿಗೂ ಆಶಯ ಒಂದೇ, ಹಿಂದೂ ಸಮಾಜ ಒಂದಾಗಬೇಕು, ಹಿಂದೂ ಸಮಾಜ ಗಟ್ಟಿ ಆಗಬೇಕು, ಹಿಂದೂ ಸಮಾಜ ತಲೆ ಎತ್ತಿ ನಿಲ್ಲಬೇಕು ಅಂತ. ಇವತ್ತು ಪೇಪರ್ ನೋಡಿದಾಗ, ಟಿವಿ ನೋಡಿದಾಗ ನಮ್ಗೆ ಎಲ್ಲರಿಗೂ ಅನ್ಸುತ್ತೆ ಹೆಮ್ಮೆ ಅಂತ ಅನ್ಸುತ್ತೆ. ನಾನೊಬ್ಬ ಭಾರತೀಯ ಅಂತ ಹೇಳ್ಕೊಳ್ಳಿಕ್ಕೆ ಹೆಮ್ಮೆ ಅಂತ ಅನ್ಸುತ್ತೆ. ಕಾರಣ ಯಾವುದು ಸ್ವಾಮಿ? ಹಿಂದೂ ಸಮಾಜದ ಜಾಗೃತಿ. ಸಮಾಜಕ್ಕೆ ಒಳಿತಾಗಬೇಕು, ಸಮಾಜ ಒಂದಾಗಬೇಕು ಅಂತ ಆ ಮಲೆತು ನಿಂತ ಧ್ವನಿಯಲ್ಲಿದೆ. ಅದರ ಪರಿಣಾಮ ಇವತ್ತು ಜಗತ್ತಿಗೆ ಕೇಳಿಸಿದೆ. ಜಗತ್ತು ತಲೆಬಾಗಿದೆ. ನಾವು ಏನೆಲ್ಲ ನಮ್ಮ ಸಂಪ್ರದಾಯದಲ್ಲಿ ಇಟ್ಕೊಂಡು ಬಂದಿದೆಯೋ ಜಗತ್ತು ಅದನ್ನು ಒಪ್ಕೊಳ್ತಾ ಇದೆ. ಇವತ್ತು ವಿಶ್ವ ಯೋಗದ ದಿವಸ 125ಕ್ಕೂ ಹೆಚ್ಚು ದೇಶಗಳಲ್ಲಿನ ಪ್ರಧಾನಮಂತ್ರಿಗಳು, ಅಂಬಾಸಿಡರ್ಸ್, ರಾಯಭಾರಿಗಳು ಎಲ್ಲರೂ ಸೇರಿ ಒಂದೇ ದಿವಸ ಒಂದೇ ಕಾಲಕ್ಕೆ ಯೋಗಾಸನವನ್ನು ಮಾಡ್ತಾರೆ, ಯೋಗವನ್ನು ನಡೆಸ್ತಾರೆ. ಮುಂಚೆ ಯೋಗಾಸನ ಅಂತಂದ್ರೆ ಇದೊಂದು ದೊಡ್ಡ ದೊಂಬರಾಟ ಅಂತ ಕರೀತಿದ್ರು ಜನ. ಇದು ನಮ್ಮ ರಾಜಕೀಯ ಪ್ರಭಾವ ಅಲ್ಲ, ಬದಲಾಗಿ ಇಲ್ಲಿನ ಹಿಂದೂ ಸಮಾಜ ಗಟ್ಟಿಯಾಗಿ ನಿಂತು ಧ್ವನಿ ಹಾಕಿರೋ ಪರಿಣಾಮ. ಆಯುರ್ವೇದ ಇವತ್ತು ಜಗತ್ತಿನ ಮೂಲೆಗಳಲ್ಲಿ ಹರಡ್ತಾ ಇದೆ. ಯಾರು ಮೇನ್ ಸ್ಟ್ರೀಮ್ ಮೆಡಿಕಲ್ ಸಿಸ್ಟಮ್, ಮೆಡಿಕಲ್ ಮೊಡಾಲಿಟಿ, ಇದನ್ನ ಅಲೋಪತಿ ಅಂತ ಕರೀತಾ ಇದ್ರು, ಅಂತಹ ದಿಗ್ಗಜಗಳೆಲ್ಲರೂ ಕೂಡ ಇವತ್ತು ಆಯುರ್ವೇದವನ್ನು ಒಪ್ಕೊಳ್ಳಿಕ್ಕೆ ಶುರು ಮಾಡಿದ್ದಾರೆ. NIC, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಕ್ಯಾನ್ಸರ್, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಹೆಲ್ತ್, ಇದು ಜಗತ್ತಿನ ಆರೋಗ್ಯದ ಬಗ್ಗೆ, ಮೆಡಿಕಲ್ ಮೊಡಾಲಿಟಿ ಬಗ್ಗೆ ಪಾಲಿಸಿ ಮಾಡ್ತಕ್ಕಂಥ ಆರ್ಗನೈಸೇಷನ್ಸ್. ಅವರೇ ಇವತ್ತು ಆಯುರ್ವೇದದ ಪರವಾಗಿ ರಾಯಭಾರಿಗಳಾಗಿದ್ದಾರೆ. ಇದು ನಮ್ಮ ಮಾರ್ಕೆಟಿಂಗ್ ಗಿಮಿಕ್ಸ್ ಅಲ್ಲ ಕಣ್ರಿ, ಬದಲಾಗಿ ನಿಮ್ಮ ಹೃದಯದ ಧ್ವನಿ. ಎಲ್ಲೋ ಒಂದ್ ಕಡೆ ನಮ್ಮ ಅಂತರಾಳದ ಧ್ವನಿ ಹೇಳ್ತಾ ಇತ್ತಲ್ಲ, ಹಿಂದೂ ಸಮಾಜ ಒಂದಾಗಬೇಕು ಅಂತ. ಜಾತಿಯ ಅಪಸ್ವರಗಳು ಕೇಳ್ತಾ ಇರ್ತವೆ, ಭಾಷೆಯ ಅಪಸ್ವರಗಳು ಕೇಳ್ತಾ ಇರ್ತವೆ, ಯಾವುದೋ ಪಂಥ ಪಂಗಡ ಗುಂಪಿನ ಅಪಸ್ವರಗಳು ಕೇಳ್ತಾ ಇರ್ತವೆ. ಇದರ ಮಧ್ಯದಲ್ಲಿಯೂ ಕೂಡ ನಾನೊಬ್ಬ ಹಿಂದೂ ಅಂತಕ್ಕಂಥ ಒಂದು ಧ್ವನಿ ಎಲ್ಲೋ ಒಂದು ಕಡೆ ಚಿಂತಾ ಇದೆಯಲ್ಲ, ಇದರ ಪರಿಣಾಮ ನಾವು ಇಟ್ಟ ಹೆಜ್ಜೆಗೆ ಜಗತ್ತು ನಮಸ್ಕಾರ ಮಾಡ್ತಾ ಇದೆ. ಬಿಹಾರದಲ್ಲಿ ಬುದ್ಧಗಯಾದಲ್ಲಿ ಬುದ್ಧನ ದೇವಸ್ಥಾನ ಇದೆ ದೊಡ್ಡ. ಆ ದೇವಸ್ಥಾನದ ಪಕ್ಕದಲ್ಲಿ ಕಮಲದ ಹೂವಿನ ಕೊಳ ಇದೆ.
ಅಲ್ಲಿ ದೊಡ್ಡ ದೊಡ್ಡ ಕಲ್ಲಿನ ಮತ್ತು ಬಂಗಾರದ ಕಮಲಗಳನ್ನು ನಿರ್ಮಾಣ ಮಾಡಿದ್ದಾರೆ. ಬುದ್ಧನಿಗೆ ಜ್ಞಾನೋದಯ ಆದ ನಂತರದಲ್ಲಿ ಅವನು ಇಟ್ಟ ಹೆಜ್ಜೆಯ ಗುರುತು ಅಲ್ಲೇ ಕಮಲಗಳನ್ನು ನಿರ್ಮಾಣ ಮಾಡಿದ್ದಾರೆ. ಬಂಗಾರದ ಕಮಲಗಳಿದ್ದಾವೆ. ಇವತ್ತು ಭಾರತ ಇಟ್ಟ ಹೆಜ್ಜೆಗೆ ಜಗತ್ತು ನಮಸ್ಕರಿಸ್ತಾ ಇದೆ. ಕಾರಣ ನಿಮ್ಮ ಹೃದಯದಲ್ಲಿ ಎದ್ದಿರತಕ್ಕಂಥ ಹಿಂದುತ್ವದ ಕಿಚ್ಚು. ಜಗತ್ತಿಗೆ ಇದು ಇಷ್ಟ ಇಲ್ಲ. ಜಗತ್ತು ನಮ್ಮನ್ನು ಜರಿತಾ ಇದೆ. ಜಗತ್ತು ನಮ್ಮನ್ನು ದುರ್ಬಲಗೊಳಿಸಬೇಕು ಅಂತಕ್ಕಂಥ ಹುನ್ನಾರದಲ್ಲಿದೆ. ಆದರೆ ಇಲ್ಲಿನ ಸಮಾಜ ತೀರ್ಮಾನ ಮಾಡಿಬಿಟ್ಟಿದೆ. ಎಲ್ಲೋ ಒಂದು ಕಡೆ ತೀರ್ಮಾನ ಮಾಡಿ ಕೊಡುತ್ತಿಲ್ಲ. ಅವರು ಹೆಜ್ಜೆಯಾಗಿ ಮುಂದಡಿ ಇರ್ತಾ ಇದೆ. ಇತಿಹಾಸದಲ್ಲಿ ಕಂಡು ಕೇಳರಿಯದ ವೇಗದಲ್ಲಿ ಇವತ್ತು ನಮ್ಮ ಗತಿ ಹೊರಟಿದೆ. ಇತ್ತೀಚಿನ ದಿನಗಳಲ್ಲಿ ನೀವು ನೋಡಿರ್ಬೋದು, ಜಗತ್ತಿನ ಪ್ರಧಾನಮಂತ್ರಿಗಳು, ಅಧ್ಯಕ್ಷರು ಎಲ್ಲರೂ ಕೂಡ ಭಾರತ ನಮ್ಮ ಗುರು ಅಂತ ಕರೀತಾರೆ. ಯಾಕೆ? ಎಲ್ಲರಿಗೂ ಗೊತ್ತಿದೆ. ಜಗತ್ತಿನಲ್ಲಿ ಎಲ್ಲರಿಗೂ ಕೂಡ ಗೊತ್ತಿದೆ. ಮೊನ್ನೆ ತಾನೇ ಯುರೋಪಿಯನ್ ಯೂನಿಯನ್ ಅಧ್ಯಕ್ಷ ಬಂದವರು ಹೇಳಿದ್ರು, ನಮಗೆ ಏನಾದ್ರೂ ವಿಜ್ಞಾನ ಕಲಿಸಿದ್ರೆ ಅದು ಭಾರತ ಅಂತ. ಅವರೇ ಹೇಳಿದ್ರು, ಜಗತ್ತಿಗೆ ಏನಾದ್ರೂ ಗಣಿತ ಕಲಿಸಿದ್ರೆ ಅದು ಭಾರತ ಅಂತ. ಇಷ್ಟು ದಿವಸಗಳ ಕಾಲ ಅವ್ರ ಬಾಯಿನಲ್ಲಿ ಬರ್ತಿರ್ಲಿಲ್ಲ. ಸೈನ್ಸ್, ಟೆಕ್ನಾಲಜಿ, ಇನ್ನೋವೇಷನ್ ಎಲ್ಲರೂ ಕೂಡ ಯುರೋಪ್ನಿಂದ ಪ್ರಾರಂಭ ಆಯಿತು, ಫ್ರಾನ್ಸ್ನಿಂದ ಪ್ರಾರಂಭ ಆಯಿತು, ಜರ್ಮನಿಯಿಂದ ಪ್ರಾರಂಭ ಆಯಿತು, ಇಂಗ್ಲೆಂಡ್ನಿಂದ ಪ್ರಾರಂಭ ಆಯಿತು, ಅಮೆರಿಕಾದಲ್ಲಿ ಶುರುವಾಯಿತು. ಇದೇ ತುತ್ತೂರಿ ಊದ್ತಾ ಇದ್ರು. ಆದ್ರೆ ಇತ್ತೀಚೆಗೆ ಬಂದವರು ಹೇಳ್ತಾರೆ, ನಮಗೆ ನಾಗರಿಕತೆಯನ್ನು ಕಲಿಸಿಕೊಟ್ಟಿದ್ದು ಭಾರತ. ಆದ್ರೆ ನಮಗೆ ಹೇಳ್ಕೊಟ್ಟಿಲ್ಲ ಸ್ವಾಮಿ. ನಮಗೆ ಇಲ್ಲಿ ಮಾತ್ರ ಅಕ್ಬರನೇ ಮಹಾಪುರುಷ ಆಗಿದ್ದ ಅನ್ನುವಂಥದ್ದು ಹಳೆಯ ಹೊಡೆದ ತುತ್ತೂರಿಯನ್ನೇ ಕಿವಿ ಊದುತ್ತಾರೆ. ನಮ್ಮ ದೇಶದ ಮಕ್ಕಳಿಗೆ ನಿಜವಾದ ಇತಿಹಾಸವನ್ನು ನಾವು ಹೇಳ್ಕೊಟ್ಟೇ ಇಲ್ಲ. ಜಗತ್ತನ್ನ ಗೆದ್ದವರು ಯಾರು? ಸಿಕಂದರನ ಬಗ್ಗೆ ಹೇಳ್ತಾರೆ, ಅಲೆಕ್ಸಾಂಡರ್ನ ಬಗ್ಗೆ ಹೇಳ್ತಾರೆ. ಇಲ್ಲಿ ಕುಳಿತಿರ್ತಕ್ಕಂಥವರಿಗೆ ಹೆಮ್ಮೆ ಆಗಬೇಕು ಕಣ್ರಿ. ಜಗತ್ತಿನ ಮಹಾನ್ ದಂಡನಾಯಕ, ಜಗತ್ತಿನಲ್ಲಿ ಅಲೆಕ್ಸಾಂಡರ್, ಸಿಕಂದರ್ ಯಾರೂ ಕೂಡ ಗೆಲ್ಲಿಕ್ಕೆ ಸಾಧ್ಯ ಆಗದೆ ಇರುವಷ್ಟು ಅತ್ಯಂತ ದೊಡ್ಡ ಭೂಕ್ಷೇತ್ರವನ್ನು ಗೆದ್ದಿರ್ತಕ್ಕಂಥವನು ಕಾಶ್ಮೀರದ ಲಲಿತಾದಿತ್ಯ, ಈಡಿಗರ ಸಮುದಾಯದ ನಾಯಕ. ಕಾಶ್ಮೀರದ ಲಲಿತಾದಿತ್ಯ ಈಡಿಗರ ರಾಜನಾಗಿದ್ದ, ಈಡಿಗರ ಸಮುದಾಯದಿಂದ ಹುಟ್ಟಿದ್ದ, ಜಗತ್ತನ್ನ ಗೆದ್ದು ಬಂದ. ಸಮುದಾಯದವರಿಗೆ ಗೊತ್ತಿಲ್ಲ. ಜಗತ್ತಿನ ದಂಡನಾಯಕ ಯಾರು ಅಂತ ಕೇಳಿದ್ರೆ ಸಿಕಂದರ್ನ ಹೆಸರು ಹೇಳ್ತೀವಿ ಅಥವಾ ಅಲೆಕ್ಸಾಂಡರ್ನ ಹೆಸರು ಹೇಳ್ತೀವಿ. ನಮ್ಮ ರಕ್ತ ಜಗತ್ತನ್ನ ಗೆದ್ದಿದೆ ಅಂತ ಯಾರಿಗೂ ಗೊತ್ತಿತ್ತು? ಒಂದಲ್ಲ ಎರಡಲ್ಲ ಕಣ್ರಿ. ಜಗತ್ತನ್ನ ಮೆಟ್ಟಿ ನಿಂತಿರ್ತಕ್ಕಂಥ ರಕ್ತ, ಇಲ್ಲಿರ್ತಕ್ಕಂಥ ರಕ್ತ. ಜಗತ್ತನ್ನ ಬಗ್ಗು ಬಡಿದಿರ್ತಕ್ಕಂಥ ರಕ್ತ, ಜಗತ್ತಿನ ದುರಹಂಕಾರವನ್ನ, ಜಗತ್ತಿನ ಅನಾಗರಿಕತೆಯನ್ನ ಬಗ್ಗು ಬಡಿದಿರ್ತಕ್ಕಂಥ ರಕ್ತ, ಇಲ್ಲಿರ್ತಕ್ಕಂಥ ರಕ್ತ. ಆದರೆ ದುರಂತ ಸ್ವಾತಂತ್ರ್ಯದ ನಂತರದಲ್ಲಿ ನಮಗೆ ಹೇಳ್ಕೊಟ್ಟಿದ್ದೇನು? ನಮ್ಮ ದೇಶಕ್ಕೆ ಯಾರು ಸ್ವಾತಂತ್ರ್ಯ ಕೊಡಿಸಿದ್ರು? ಸುಭಾಷ್ ಚಂದ್ರ ಬೋಸ್ ನೆನಪಾಗುವುದಿಲ್ಲ, ಸ್ವಾತಂತ್ರ್ಯ ವೀರ ಸಾವರ್ಕರ್ ನೆನಪಾಗುವುದಿಲ್ಲ ನಮಗೆ. ಅವ್ರನ್ನೆಲ್ಲರನ್ನು ಬದಿಗಿಟ್ಟರು. ಬ್ರ್ಯಾಂಡ್ ವಾರ್ ಶುರುವಾಯಿತು. ಆ ಬ್ರ್ಯಾಂಡ್ ಇಟ್ಕೊಂಡು ಮಾರ್ಕೆಟ್ ಮಾಡ್ಲಿಕ್ಕೆ ಶುರು ಮಾಡಿದ್ರು, ರಾಜಕೀಯದ ಲಾಭವನ್ನು ತೆಗೆದುಕೊಳ್ಳಿಕ್ಕೆ ಶುರು ಮಾಡಿದ್ರು. ಇದರ ಪರಿಣಾಮ ಎಂತಹ ದ್ರೋಹ ಮಾಡ್ತಾ ಇದ್ದಾರೆ ಅನ್ನೋದು ಅವ್ರಿಗೆ ಗೊತ್ತಾಗಲಿಲ್ಲ. ನಮ್ಮ ರಕ್ತದ ಗುರುತನ್ನು ಮರೆ ಮಾಡ್ತಿದ್ರು. ಭಾರತ ಅಂತಂದ್ರೆ ಏನು? ಪರಸ್ಪರ ಕಿತ್ತಾಡ್ತಾ ಇರ್ತಕ್ಕಂಥ ದೇಶ, ಅನಾಗರಿಕರ ದೇಶ, ಹವಾಲಿಗರ ದೇಶ, ಮೂಢನಂಬಿಕೆಗಳ ದೇಶ.
ಇದನ್ನೇ ನಮಗೆ ಕಲಿಸಿದ್ರು. ಇವತ್ತು ಕೂಡ ಸತಿ ಸಾಗಮನ ಆಗ್ತಾ ಇರತಕ್ಕಂಥ ದೇಶ, ಜೀವಂತವಾಗಿ ಸುಡ್ತಾ ಇದ್ರು. ಇಂಥದನ್ನೇ ಹೇಳ್ಕೊಟ್ಟಿದ್ದಾರೆ. ಬಿಟ್ರೆ ನಮ್ಮ ಪರಮೋನ್ನತ ಸಂಸ್ಕೃತಿಯ ಬಗ್ಗೆ, ನಮ್ಮ ಆಚರಣೆಯ ಬಗ್ಗೆ, ನಮ್ಮ ವಿಜ್ಞಾನದ ಬಗ್ಗೆ ಜಗತ್ತು ಇವತ್ತು ಗಣಿತವನ್ನು ಏನು ನೋಡ್ತಾ ಇದೆ, ಇದರ ಒಂದೊಂದು ಅಂಕಿ ಅಂಶಗಳು ಕೂಡ ಪ್ರಾರಂಭ ಆದದ್ದು ಇದೇ ಗಣಿತದಿಂದಲೇ. ನಾವು ವಾರದಲ್ಲಿ 7 ದಿವಸ ಅಂತ ಕರೀತೀವಿ. ಜಗತ್ತಿನಲ್ಲಿ ಎಲ್ಲಾ ಕಡೆ 7 ದಿವಸ ಯಾಕೆ? ಬುದ್ಧಿವಂತರಾದ್ರೆ 8 ದಿವಸ ಮಾಡಬೇಕಿತ್ತಲ್ಲ, ಅವರು 9 ದಿವಸ ಮಾಡಬೇಕಿತ್ತಲ್ಲ, ಮಾಡ್ಲಿಕ್ಕೆ ಆಗಲಿಲ್ಲ. ಇದನ್ನು ಅವ್ರು ಹೇಳ್ಕೊಟ್ಟಿದ್ದಾರೆ ನಮಗೆ. ಜಗತ್ತಿನಲ್ಲಿ ವಾರದಲ್ಲಿ 7 ದಿವಸ ಅಂತ ಹೇಳ್ಕೊಟ್ಟಿದ್ದು ಜಗತ್ತಿನಲ್ಲಿ ಇಂಗ್ಲೆಂಡ್ನವ್ರು ಬಂದು ಹೇಳ್ಕೊಟ್ರ ನಮಗೆ. ಜಗತ್ತು ದುಂಡಿಗೆ ಗೋಲಾಕಾರದಲ್ಲಿದೆ ಅಂತ ಗೆಳೆಯ ಹೇಳಿದ್ದಕ್ಕೆ ಅವನಿಗೆ ವಿಷ ಕುಡಿಸಿ ಸಾಯಿಸಿರೋ ಸಮುದಾಯ ಇವತ್ತು ವಿಜ್ಞಾನದ ಬಗ್ಗೆ ಹೆಮ್ಮೆಯನ್ನು ಪಡ್ಕೊಳ್ಳುತ್ತೆ. ಆದರೆ ನಾವು ತಿಳಿದ ಮೇಲಿರ್ತೀವಿ, ವಿಜ್ಞಾನ ತಂತ್ರಜ್ಞಾನ ಎಲ್ಲ ಬೆಳೆದಿರೋದು ಯುರೋಪ್ದಲ್ಲಿ ಅಂತ. ಸ್ವಾಮಿ ಗೆಲಿಲಿಯ ಹುಟ್ಟೋಕ್ಕಿಂತ ಸಾವಿರ ವರ್ಷಗಳ ಹಿಂದೆ ನವಗ್ರಹಗಳ ಪೂಜೆ ಮಾಡ್ತಾ ಇರುವಂತವ್ರು ಯಾರು ಕಂಡ್ರಿ? ಇದೇ ಸಮುದಾಯದ ಜನ ತಾನೆ. ನಾವು ಅವತ್ತು ಹಾಕಿದ್ವಿ 9 ಗ್ರಹಗಳಿದ್ವು, ಇವತ್ತು ಬುದ್ಧಿವಂತರಾಗಿದ್ವಿ, ಅದಕ್ಕೋಸ್ಕರ 10 ಆಗಿದೆ, 11 ಆಗಿದೆ. ಸಾಧ್ಯ ಆಗಲಿಲ್ಲ ಅಲ್ವಾ? ಪ್ರತಿನಿತ್ಯ ಸೂರ್ಯ ಉದಯ ಆಗಬೇಕಾದ್ರೆ ಯಾವ ಗ್ರಹದ ಮುಖಾಂತರ ಆಗ್ತಾನೋ ಅದು ಕೇವಲ 7 ಗ್ರಹಗಳ ಮುಖಾಂತರ ಮಾತ್ರ ಸೂರ್ಯನ ಪ್ರವೇಶ ಈ ಭೂಮಿಗೆ ಆಗುತ್ತೆ. ಭಾನುವಾರದ ದಿವಸ, ಸೋಮವಾರದ ದಿವಸ, ಮಂಗಳವಾರದ ದಿವಸ ಆಯಾ ಗ್ರಹಗಳ ಪ್ರತಿಫಲನದ ಬೆಳಕು ಇಲ್ಲಿಗೆ ಭಾನುವಾರದ ದಿವಸ ನೇರವಾಗಿ ಬೆಳಕು ಭೂಮಿಗೆ ಬರುತ್ತೆ. ಯಾವ ಗ್ರಹದ ಪ್ರತಿಫಲನ ಅಲ್ಲೇ ಅಲ್ಲ. ಸೋಮವಾರದ ದಿವಸ ಚಂದ್ರನ ಪ್ರತಿಫಲನ ಮೊದಲನೇ ಕಿರಣ ಈ ಭೂಮಿಗೆ ಬೀಳುತ್ತೆ. ಗ್ರಹದ ಪ್ರತಿಫಲನ ಅದು ಮಂಗಳವಾರದ ದಿವಸ ಬೀಳುತ್ತೆ. ಈ ಸೈಂಟಿಫಿಕ್ ಕ್ಯಾಲ್ಕುಲೇಷನ್ ಮೇಲೇನೆ ನಮ್ಮ ವಾರಗಳ ವಿಷಯ ಕಂಡ್ರಿ. ಮಂಡೇ, ಟ್ಯೂಸ್ಡೇ, ವೆಡ್ನೆಸ್ಡೇ ಅಲ್ಲೂ 8-9 ದಿನಗಳಾಗಿಲ್ಲ, ಅಲ್ಲೂ ವಾರಗಳು 7. ಆಲ್ಜಿಬ್ರಾ ಅರೇಬಿಯನ್ರು ಕಳಿಸಿದ್ರು ಅಂತ ಹೇಳಿದ್ರು. ಮೊನ್ನೆ ತನಕ ಕುಡಿಲಿಕ್ಕೆ ಭಾರತದ ನೀರು ಕಳಿಸಬೇಕಿತ್ತು. ಭಾರತದ ರೂಪಾಯಿ ಅಲ್ಲಿಯ ಕರೆನ್ಸಿ ಆಗಿತ್ತು. ಗಣಿತ ಅರೇಬಿಯನ್ರು ಕಳಿಸಿದ್ರು, ಗಣಿತ ಗ್ರೀಕರು ಕಳಿಸಿದ್ರು. ಎಂಥ ಹುಚ್ಚು ಸಂಗತಿಗಳನ್ನ ನಮ್ಮ ತಲೆಯಲ್ಲಿ ತುಂಬಿದ್ರು ಅಂತಂದ್ರೆ ನಮಗೆ ಏನಿಲ್ಲ. ನಾವು ಬಡಪಾಯಿಗಳು, ನಾವು ದಂಟರು, ನಾವು ಮೂಢನಂಬಿಕೆಗಳ ದೇಶ ಆಗಿತ್ತು, ನಾವು ಹಿಂದುಳಿದವರಾಗಿದ್ವಿ. ಇವತ್ತು ಕೂಡ ಎಷ್ಟೋ ಜನರಿಗೆ ಅದೇ ಸ್ವಭಾವನೆ ಇದೆ. ಹಿಂದುಳಿದವರು ಅಂತ ಹೇಳ್ಕೊಳ್ಳಿಕ್ಕೆ ಭಾರಿ ಒಂದು ರೀತಿಯ ಹೆಮ್ಮೆ. ನಾವು ಜಗತ್ತಿನ ಮೆಟ್ಟಿ ನಿಂತಿರತಕ್ಕಂತಹ ಸಮುದಾಯ ಅಂತ ಆ ಒಂದು ಆತ್ಮವಿಶ್ವಾಸದ ಧ್ವನಿ ಇವತ್ತು ಕೂಡ ನಮಗೆ ಬರ್ತಾ ಇಲ್ಲ. ಕಾರಣ ಕಳೆದ 100 ವರ್ಷಗಳ ಗುಲಾಮಿ ಶಿಕ್ಷಣದ ಪರಿಣಾಮ. ಯುರೋಪಿಯನ್ ವಿದ್ವಾಂಸರು ಬರೀತಾರೆ, ಹೋಗ್ಲಿ ಬಾಕಿ ವಿದ್ವಾಂಸರು ಬಿಡ್ಲಿ, ಆಲ್ಬರ್ಟ್ ಐನ್ಸ್ಟೀನ್ ಹೇಳ್ತಾನೆ E=mc². ಅದನ್ನು ಕೊಟ್ಟಿರ್ತಕ್ಕಂಥ ಆಲ್ಬರ್ಟ್ ಐನ್ಸ್ಟೀನ್ ಹೇಳ್ತಾನೆ, ನಾನೇನಾದ್ರೂ ಗಣಿತದ ಸಂಶೋಧನೆ ಮಾಡಿದ್ದಿದ್ರೆ, ವೈಜ್ಞಾನಿಕ ಸಂಶೋಧನೆ ಮಾಡಿದ್ದಿದ್ರೆ ಅದಕ್ಕೆ ಭಾರತ ಕಾರಣ ಅಂತ ಹೇಳ್ತಾನೆ. ಆದರೆ ಮೈಮರಳು ಬೇರೆಯವರನ್ನೇ ಶ್ರೇಷ್ಠ ಅಂತಕ್ಕಂಥ ಹುಚ್ಚು ವ್ಯಾಮೋಹ ಇದರ ಪರಿಣಾಮವಾಗಿ ನಾವು ಸಾಯ್ತಾ ಇದ್ವಿ. ಇದರ ಮಧ್ಯದಲ್ಲಿ 100 ವರ್ಷದ ಹಿಂದೆ ಒಂದು ಧ್ವನಿ ಶುರುವಾಯಿತು. ಇಲ್ಲ, ಈ ಸಮಾಜಕ್ಕೆ ಎಲ್ಲೋ ಒಂದ್ ಕಡೆ ನಾವು ಇಡೀ ಜಾಗತಿಕವಾಗಿ ಇಷ್ಟು ಜನ ಸೇರದೇ ಇರೋ ರೀತಿಯಲ್ಲಿ ನಾವು ಸೇರ್ತಾ ಇದ್ವಿ. ಕೋಟಿ ಸಂಖ್ಯೆಯಲ್ಲಿ ಇವತ್ತು ನಾವು ಸೇರ್ತಾ ಇದ್ವಿ. ಕೆಲವರು ಇನ್ನೂ ಕೂಡ ಹಲುಬ್ತಾ ಇದ್ದಾರೆ. RSS ಮಟ್ಟ ಹಾಕ್ಬಿಡ್ತೀವಿ,
RSS ಅನ್ನು ಮುಗಿಸ್ಬಿಡ್ತೀವಿ, ಶಾಖೆ ಮಾಡ್ಲಿಕ್ಕೆ ಕೊಡೋದಿಲ್ಲ, ರೂಟ್ ಮಾರ್ಚ್ ಮಾಡ್ಲಿಕ್ಕೆ ಕೊಡೋದಿಲ್ಲ, ಸಮ್ಮೇಳನ ಮಾಡ್ಲಿಕ್ಕೆ ಕೊಡೋದಿಲ್ಲ. ಪಾಪ ಮಿಣುಕು ಹುಳ ಇರುತ್ತಲ್ವಾ, ಅದು ಹೇಳತ್ತಂತೆ ತನ್ನಿಂದನೇ ಬೆಳಗಾಗುತ್ತೆ, ತನ್ನಿಂದನೇ ಬೆಳಗಾಗುತ್ತೆ, ತನ್ನಿಂದನೇ ಬೆಳಗಾಗುತ್ತೆ. ಮನೆಯಲ್ಲಿರೋ ಕೋಳಿ ಹೇಳುತ್ತಂತೆ ತಾನು ಕೂಗಿದ್ರೆ ಮಾತ್ರ ಜಗತ್ತಲ್ಲಿ ಬೆಳಕಾಗತ್ತೆ, ಇಲ್ಲಾಂದ್ರೆ ಬೆಳಕೆ ಆಗುದಿಲ್ಲ ಅಂತ. ಇದಕ್ಕಿಂತ ಮತ್ಯಾವುದು ಉಡುಗೊರೆ ಕೊಡ್ಲಿ ಮಹಾನುಭಾವರೇ ನಿಮಗೆ? ದಮ್ ಇದೆಯಾ ಇವತ್ತು RSS ಅನ್ನ ನಿಲ್ಲಿಸೋ ದಮ್ಮು? ಜಗತ್ತಿನ ಯಾರಿಗೂ ಕೂಡ ಇವತ್ತು RSS ಅನ್ನ, ಹಿಂದೂ ಸಮಾಜವನ್ನ, ಹಿಂದೂ ಜನಜಾಗೃತಿಯನ್ನ ತಡೆದು ನಿಲ್ಲಿಸ್ತಕ್ಕಂತಹ ಧಾರ್ಷ್ಟ್ಯ ಖಂಡಿತವಾಗಿಲ್ಲ, ಖಂಡಿತವಾಗಿಲ್ಲ. ನಾವಾಗಿ ಎದ್ದು ನಿಂತ್ಕೊಳ್ತಾ ಇದ್ದೀವಿ, ನಾವಾಗಿ ಎದ್ದು ನಿಂತ್ಕೊಳ್ತಾ ಇದ್ದೀವಿ. ನಮ್ಮ ಆತ್ಮವಿಶ್ವಾಸದ ಜೊತೆಗೆ ನಾವು ಎದ್ದು ನಿಂತ್ಕೊಳ್ತಾ ಇದ್ದೀವಿ. ಯಜ್ಞಕ್ಕೆ ಬಲಿ ಕೊಡೋದು, ದೇವರಿಗೆ ಬಲಿ ಕೊಡೋದು, ಹುಲಿಯನ್ನು ಕೊಡೋದಿಲ್ಲ, ಆನೆಯನ್ನು ಕೊಡೋದಿಲ್ಲ, ಸಿಂಹವನ್ನು ಕೊಡೋದನ್ನೇ ಇಲ್ಲ. ಕೊಡೋದು ಯಾವುದು? ಕುರಿಯನ್ನ, ಕೋಳಿಯನ್ನ. ದೇವೋ ದುರ್ಬಲ ಘಾತಕ. ದೇವರಿಗೂ ಕೂಡ ದುರ್ಬಲರ ರಕ್ತವೇ ಭಾರಿ ಇಷ್ಟ. ದೇವರು ಯಾವತ್ತು ಆನೆಯನ್ನು ಬಲಿ ಕೊಡಿ ಅಂತ ಕೇಳಿದಾನ? ದೇವರಿಗೂ ಕೂಡ ದುರ್ಬಲರ ರಕ್ತವೇ ಇಷ್ಟ. ನಾವು ದುರ್ಬಲರಾಗಿದ್ರೆ ಎಲ್ಲರಿಗೂ ನಮ್ಮ ಬಲಿ ಬೇಕು. ನಾವು ಪ್ರಬಲರಾಗಿದ್ರೆ, ನಾವು ಶಕ್ತಿಶಾಲಿಗಳಾಗಿದ್ರೆ, ನಾವು ಎದ್ದು ನಿಂತ್ಕೊಂಡು ಗರ್ಜನೆ ಮಾಡಿದ್ರೆ ಎಲ್ಲರೂ ಕೂಡ ನಮ್ಮ ಕಾಲ್ಗುಡದಲ್ಲಿ ಬಂದು ನಿಂತ್ಕೊಳ್ತಾರೆ. ಸ್ವಾಮಿ, ಹಿಂದೂ ಸಮಾಜ ಇವತ್ತು ತಲೆ ಎತ್ತಿ ನಿಂತ್ಕೊಳ್ತಾರೆ. ಯಾರು ಏನೇ ಹೇಳಿದ್ರೆ ನಿಲ್ಲಿಸಲಿಕ್ಕೆ ಸಾಧ್ಯವೇ ಇಲ್ಲ. ಜಗತ್ತಿನಲ್ಲಿ ಆ ಓಟ ಪ್ರಾರಂಭ ಆಗಿದೆ. ತಾನಾಗಿ ಇವತ್ತು ಹಿಂದೂ ಸಮಾಜಕ್ಕೆ ಆ ಒಂದು ಆತ್ಮವಿಶ್ವಾಸ ಬಂದ್ಬಿಟ್ಟಿದೆ. ಆದರೆ ಆ ಒಂದು ಮಹಾನ್ ಸಂಗ್ರಾಮದಲ್ಲಿ ನಮ್ಮ ಒಳಗಿನ ಕೆಲವೊಂದು ಓರೆಕೋರೆಗಳನ್ನು ನಾವು ತಿಳಿದುಕೋಬೇಕು. ಶಕ್ತಿಗೆ ಮತ್ತಷ್ಟು ಪುಷ್ಟಿಯನ್ನು ಕೊಡಬೇಕು. ನಾವು ನಮ್ಮಲ್ಲಿರ್ತಕ್ಕಂತಹ ಜಾತಿ ವ್ಯವಸ್ಥೆ ಯಾವತ್ತೂ ಕೂಡ ನಮ್ಮ ಧರ್ಮಶಾಸ್ತ್ರದಲ್ಲಿ ಜಾತಿಯ ಬಗ್ಗೆ ಉಲ್ಲೇಖವೇ ಆಗಿರಲಿಲ್ಲ. ಯಾರಾದರೂ ಪಂಡಿತರಿದ್ರೆ ನನ್ನ ಎದುರುಗಡೆ ಬರಲಿ. ಜಗತ್ತಿನ ಯಾವುದೇ ಗ್ರಂಥಗಳಲ್ಲಿ, ಹಿಂದೂ ಧರ್ಮ ಗ್ರಂಥಗಳಲ್ಲಿ ಜಾತಿಯ ಬಗ್ಗೆ ಉಲ್ಲೇಖವನ್ನೇ ಮಾಡಿಲ್ಲ. ಎಲ್ಲೋ ನದಿ ಹರಿಬೇಕಾದ್ರೆ ಕೆಲವೊಂದ್ಸರಿ ಕೊಳಕು ಅದು ಇದು ಎಲ್ಲ ಸೇರ್ಕೊಂಡ್ಬಿಡುತ್ತೆ. ಆದ್ರೆ ಅದನ್ನು ಕ್ಲೀನ್ ಮಾಡ್ಕೋಬೇಕು. ಇದು ನಮ್ಮ ಧರ್ಮ, ಇದು ನಮ್ಮ ಜವಾಬ್ದಾರಿ. ಮನೆಯಲ್ಲಿ ನೀವು ದೇವರ ಕೋಣೆಯನ್ನು ದಿವಸ ಕ್ಲೀನ್ ಮಾಡ್ತಿರೋ ಇಲ್ಲ ಗೊತ್ತಿಲ್ಲ, ಆದ್ರೆ ಬಾತ್ರೂಮ್ ಅನ್ನು ಮಾತ್ರ ದಿವಸನೂ ಕ್ಲೀನ್ ಮಾಡಬೇಕು. ದೇವರ ಕೋಣೆಯನ್ನು ದಿವಸ ಕ್ಲೀನ್ ಮಾಡಿದ್ರೆ ನಿಮ್ಮ ಮನೆಗೆ ಏನು ತೊಂದರೆ ಆಗುದಿಲ್ಲ. ಆದ್ರೆ ಬಾತ್ರೂಮ್ ಅನ್ನು ಕ್ಲೀನ್ ಮಾಡಿದ್ರೆ ನಿಮಗೆ ಮನೆಯಲ್ಲಿ ಕೂತ್ಕೊಳ್ಳಿಕ್ಕೆ ಆಗುದಿಲ್ಲ. ಈ ಸಮಾಜವೇ ಹೀಗೆ. ನೀವು ಎಷ್ಟೇ ಒಳ್ಳೆಯದನ್ನು ಮಾಡ್ತಾ ಹೋಗಿ, ಮಧ್ಯದಲ್ಲಿ ಕೆಲವು ಮಂದಿ ಇರ್ತಾರೆ, ಕಟ್ಟರು ಹುಡುಕ್ತಾ ಇರ್ತಾರೆ. ಅಲ್ಲಿ ಓರೆಕೋರೆಗಳನ್ನೇ, ಸಂಧಿಗೊಂದರದ ದಾರಿಯನ್ನೇ ಹುಡುಕ್ತಾ ಇರ್ತಾರೆ. ಸ್ವಾಭಾವಿಕವಾಗಿ ಮನುಷ್ಯನ ಮನಸ್ಸು ವಿಕಾರಗಳತ್ತನೇ ತಿರುಗುತ್ತೆ. ಹೆದ್ದಾರಿಯಲ್ಲಿ ಹೋಗಬೇಕು ಅಂತ ಎಷ್ಟೋ ಸರಿ ಅನ್ಸೋದನೇ ಇಲ್ಲ. ಮತ್ತೊಂದು ಸಣ್ಣ ಕಟ್ಟರು ಬಿದ್ದರೆ ಅದನ್ನೇ ತಗೊಂಡು ಹೋಗೋಣ ಅಂತ ಅನ್ಸುತ್ತೆ. ಇದು ಮನುಷ್ಯನ ಸ್ವಭಾವ. ಹೆದ್ದಾರಿ ಇಲ್ಲ ಅಂತಾರೆ, ಹೆದ್ದಾರಿ ಇದೆ, ಆದ್ರೆ ಹೆದ್ದಾರಿಯಲ್ಲಿ ಹೋಗ್ಬೇಕು ಅಂತ ಅನ್ಸಿದ್ರೆ ಯಾಕೆ ಸ್ವಲ್ಪ ಸುತ್ತಾಗುತ್ತೆ, ಅದಕ್ಕೋಸ್ಕರ ಇಲ್ಲೇ ಹೋಗ್ಬೇಡ. ಇಂತಹ ಸಣ್ಣ ಪುಟ್ಟ ಓರೆಕೋರೆಗಳನ್ನ ನಾವು ತಿಳಿದುಕೊಳ್ಳೇಬೇಕು. ಎಷ್ಟೋ ಸರಿ ನೋಡ್ತೀವಿ ನಾವು, ಜಾತಿಯ ಸಮಾವೇಶ ನಡೆಯುತ್ತೆ. ಎಲ್ಲ ಜಾತಿಗಳಲ್ಲಿ ಇತ್ತೀಚೆಗೆ ಅದೊಂದು ಫ್ಯಾಷನ್ ಆಗ್ಬಿಟ್ಟಿದೆ. ಕ್ರಿಕೆಟ್ ಮ್ಯಾಚ್ ನಡೆಯುತ್ತೆ, ವಾಲಿಬಾಲ್ ಮ್ಯಾಚ್ ನಡೆಯುತ್ತೆ, ಎಲ್ಲ ನಡೆಯುತ್ತೆ. ಸ್ವಾಮಿ, ನನ್ನನ್ನು ನೀವು ತಪ್ಪು ಅಂತ ಹೇಳಿ ತೊಂದರೆ ಇಲ್ಲ, ನನಗೆ ಬೇಸರವೇ ಇಲ್ಲ. ನಮ್ಮ ಸಮಾಜದ ಸಮಾವೇಶಗಳಲ್ಲಿ ಬೇರೆ ಸಮಾಜದ ಪ್ರತಿಭೆಗಳನ್ನು ಕರೆದು ಗೌರವ ಕೊಡ್ತೀವ, ಆಗ ಈ ಸಮಾಜಕ್ಕೂ ಧನ್ಯತೆ.
ನಮ್ಮ ಸಮಾಜದವ್ರನ್ನ ಬೇರೆ ಸಮಾಜದವ್ರು ಕರೆದ್ರು, ಆ ಸಮಾಜದವ್ರು ಮತ್ತೊಂದು ಸಮಾಜದವ್ರನ್ನ ಕರೆದ್ರು. ಅದೊಂದು ನಿತ್ಯೋತ್ಸವ ಆಗುತ್ತೆ ಕಣ್ರಿ, ನಿತ್ಯೋತ್ಸವ ಆಗುತ್ತೆ. ನನ್ನ ಮನೆ ಜನರನ್ನ ನಾನೇ ಕರೆದು ಸನ್ಮಾನ ಮಾಡೋದು ಶ್ರೇಷ್ಠವೋ ಅಥವಾ ಬೇರೆಯವ್ರನ್ನ ಕರೆದು ಸನ್ಮಾನ ಮಾಡೋದು ಶ್ರೇಷ್ಠವೋ? ನನ್ನ ಮನೆಯಲ್ಲಿ ನಾನೇ 4 ಜನ ಸೇರ್ಕೊಂಡು ಹಬ್ಬ ಮಾಡೋದು ಒಳ್ಳೇದು ಅಥವಾ ಊರಿನ ಜನ ಎಲ್ಲ ಸೇರ್ಕೊಂಡು ಹಬ್ಬ ಮಾಡೋದು ಒಳ್ಳೇದು? ಯಾವುದರಲ್ಲಿ ತೃಪ್ತಿ ಇದೆ? ಹೌದು, ಎಲ್ಲರಿಗೂ ಬೇಕು ಜಾತಿ, ಇರಲಿ, ಅವರವ್ರ ಪಾಡಿಗೆ ಅದರಲ್ಲಿ ಇರಲಿ. ಆದರೆ ಸಮಾಜದ ಅಭಿವ್ಯಕ್ತತೆಯ ಸಮಯ ಬಂದಾಗ ನಾವೆಲ್ಲರೂ ಒಟ್ಟಾಗಿ ಒಂದಾಗಿ ಇರಬೇಕು ಅಂತಕ್ಕಂಥ ಸಂಕಲ್ಪ ಮಾಡಬೇಕಾದಂಥವ್ರು ಯಾರು? ಇದು ಯೋಚನೆಗೆ ಬಿಟ್ಟಿರ್ತಕ್ಕಂಥ ವಿಚಾರ. ಈ ತರ ವೇದಿಕೆಗಳಲ್ಲಿ ಹೌದು ಹೌದು ಅಂತ ತಲೆಯಲ್ಲಿ ಹಾಕಿಸ್ಬಿಡ್ತೀವಿ, ಆದ್ರೆ ಅಲ್ಲಿ ಹೋದ ತಕ್ಷಣವೇ ಜಾತಿಯ ಹುಳ ತಲೆಯಲ್ಲಿ ತಿಂತಾನೆ ಇರುತ್ತೆ. ಬಹುತೇಕ ಅದಕ್ಕಿಂತಲೂ ವಿಷದ ಚಿಂತನೆ ಮತ್ತೊಂದು ಯಾವುದು ಇರಲಿಕ್ಕಿಲ್ಲ, ಅದಕ್ಕಿಂತಲೂ ದೊಡ್ಡ ಅಪಾಯ ಮಾತು ಯಾವುದು ಕೂಡ ಇರಲಿಕ್ಕಿಲ್ಲ. ನಮ್ಮನ್ನ ಕೊಂದಿದ್ದು ಇದೇ ರೀತಿಯ ಸಣ್ಣ ಸಣ್ಣ ಯೋಚನೆಗಳೇ. ಮುಸಲ್ಮಾನರು ನಮ್ಮನ್ನು ಏನು ಮಾಡ್ಲಿಕ್ಕೆ ಆಗಿರಲಿಲ್ಲ, ಕ್ರಿಶ್ಚಿಯನ್ರು ಕೂಡ ನಮ್ಮನ್ನು ಏನು ಮಾಡ್ಲಿಕ್ಕೆ ಆಗಿರಲಿಲ್ಲ. ಆದ್ರೆ ಜಯಚಂದನೇ ನಮ್ಮ ಸಮಾಜವನ್ನು ಒಡೆದದ್ದು, ಮಲ್ಲಪ್ಪ ಶೆಟ್ಟಿಯೇ ಕಿತ್ತೂರು ಚೆನ್ನಮ್ಮನನ್ನು ಸೋಲಿಸಿದ್ದು, ಠಾಕ್ರೆ ಬ್ರಿಟಿಷರು ಕಿತ್ತೂರು ರಾಣಿ ಚೆನ್ನಮ್ಮನನ್ನು ಸೋಲಿಸಿಲ್ಲ, ಮಲ್ಲಪ್ಪ ಶೆಟ್ಟಿ ಸೋಲಿಸಿದ. ಜಯಚಂದ್ ಸೋಲಿಸಿದ, ಮುಸಲ್ಮಾನರು ನಮ್ಮನ್ನು ಸೋಲಿಸಿಲ್ಲ. ನಮಗೆ ಕನ್ನ ಹೊಡೆದಿರ್ತಕ್ಕಂಥವ್ರು ನಮ್ಮವರೇ. ಖಂಡಿತವಾಗಿ ಆ ಜಯಚಂದನ ಪರಂಪರೆ ನಮ್ದಾಗಬಾರದು. ರಾಣಾ ಪ್ರತಾಪನ ಪರಂಪರೆ ಆಗಬೇಕು, ಶಿವಾಜಿಯ ಪರಂಪರೆ ಆಗಬೇಕು, ಲಲಿತಾದಿತ್ಯನ ಪರಂಪರೆ ಆಗಬೇಕು, ಛತ್ರಸಾಲನ ಪರಂಪರೆ ಆಗಬೇಕು, ವಿಜಯನಗರದ ಸಾಮ್ರಾಜ್ಯದ ಪರಂಪರೆ ನಮ್ದಾಗಬೇಕು. ನಮ್ಮ ಓರೆಕೋರೆಗಳನ್ನ ತಿದ್ದುಕೊಂಡು ನಾವು ಬಲಶಾಲಿಯಾಗಿ ಎದ್ದು ನಿಂತರೆ, ಇತಿಹಾಸದ ಪುಟಗಳಲ್ಲಿ ನಮ್ಮತನವನ್ನು ಶೋಧನೆ ಮಾಡತಕ್ಕಂತಹ ಶೋಧಕ ಮನೋವೃತ್ತಿ ನಮಗೆ ಬೆಳೆದರೆ ಬಹುತೇಕ ಇಲ್ಲಿಯೇ ಭಾರತವನ್ನು ತಡೆದು ನಿಲ್ಲಿಸಲಿಕ್ಕೆ ಮತ್ತೆ ಯಾರಕ್ಕೂ ಸಾಧ್ಯ ಇಲ್ಲ. ಆಫ್ರಿಕಾದ ಒಬ್ಬ ಅಧ್ಯಕ್ಷ ಹೇಳ್ತಾನೆ,